ಅನುದಿನ ಆಹಾರ ಮಾರ್ಚ್ 9 ಸೋಮವಾರ. ನಮ್ಮ ಕುಟುಂಬದಲ್ಲಿ ಪ್ರೀತಿ. ಎಫೆಸ 5ನೇ ಅಧ್ಯಾಯ ಅದರ 25ನೇ ವಚನ. ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ದೇವರನ್ನು ಪ್ರೀತಿಸುವ ಪ್ರತಿಯೊಬ್ಬರು ಅದೇ ರೀತಿಯಾಗಿ ತನ್ನ ಕುಟುಂಬವನ್ನು ಸಹ ಪ್ರೀತಿಸಬೇಕು. ಪ್ರತಿ ಕ್ರೈಸ್ತ ಕುಟುಂಬವು ಕ್ರಿಸ್ತನ ಪ್ರೀತಿಯನ್ನು ಲೋಕಕ್ಕೆ ಪ್ರತಿನಿಧಿಸುವವರಾಗಿರಬೇಕು. ಎಫೆಸ 5ನೇ ಅಧ್ಯಾಯದಲ್ಲಿ ಪುರುಷನು ಪತ್ನಿ ಹಾಗೂ ಮಕ್ಕಳಿಗೆ ವಿಶೇಷವಾದ ಆಲೋಚನೆಗಳನ್ನು ನೀಡಲಾಗಿದೆ. ಅಪೊಸ್ತಲನಾದ ಪೌಲನು ಹೀಗೆ ಪ್ರೋತ್ಸಾಹಿಸುತ್ತಿದ್ದಾನೆ: ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಮತ್ತು ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಎಫೆಸ 5ನೇ ಅಧ್ಯಾಯ 22 ಮತ್ತು 25ನೇ ವಚನ. ಹೌದು, ಹೆಂಡತಿಯು ಗಂಡನಿಗೆ ಅಧೀನಲಾಗಬೇಕು ಮತ್ತು ಪುರುಷನು ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಆಗ ಮಾತ್ರ ಮನೆಯಲ್ಲಿ ಸಾಮರಸ್ಯ, ಐಕ್ಯತೆಯು ನೆಲೆಸಿರುತ್ತದೆ. ಸಮಸ್ಯೆಗಳು ಸುಮ್ಮನೆ ಬರುವುದಿಲ್ಲ. ಒಬ್ಬ ಗಂಡನು ತನ್ನ ಹೆಂಡತಿಯನ್ನು ಎಷ್ಟು ಪ್ರೀತಿಸಬೇಕು? ಶ್ರೀ ಪೌಲನು ಅದರ ಅಳತೆಯನ್ನು ಸ್ಪಷ್ಟವಾಗಿ ವಿವರಿಸುತ್ತಾ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರ ಎಂಬುದಾಗಿ. ಆ ಪ್ರೀತಿಯು ಕ್ರಿಸ್ತನ ತ್ಯಾಗವನ್ನು ತೋರ್ಪಡಿಸುತ್ತದೆ. ನಂತರ ಪೌಲನು ಪೋಷಕರು ಮತ್ತು ಮಕ್ಕಳ ಕುರಿತಾಗಿ ಮಾತನಾಡಿದ್ದಾರೆ. ದೇವರ ವಾಕ್ಯ ತಿಳಿಸುತ್ತದೆ: ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವೆ. ವಿಮೋಚನ ಕಾಂಡ 20ನೇ ಅಧ್ಯಾಯ 12ನೇ ವಚನ. ಪೋಷಕರ ಸ್ಥಾನವನ್ನು ಬೇರೆ ಯಾರು ತುಂಬಲು ಸಾಧ್ಯವಿಲ್ಲ. ಅವರು ಎಷ್ಟೇ ಮುಪ್ಪಿನವರಾದರೂ ವಿಶೇಷವುಳ್ಳವರಾಗಿರುತ್ತಾರೆ. ತಂದೆ ತಾಯಿಗಳನ್ನು ಗೌರವಿಸುವುದು ಮಕ್ಕಳ ಪ್ರಾಮುಖ್ಯವಾದಂಥ ಕರ್ತವ್ಯವಾಗಿದೆ. ನಾವು ನಮ್ಮ ಸಹೋದರನನ್ನು ಪ್ರೀತಿಸಲು ಆಜ್ಞಾಪಿಸಲ್ಪಟ್ಟಿದ್ದೇವೆ. 1 ಪೇತ್ರ 2ನೇ ಅಧ್ಯಾಯ 17ನೇ ವಚನ. ನಮ್ಮ ಸಹೋದರರು ಮತ್ತು ಸಹೋದರಿಯರು ದೇವರಿಗೆ ಮಹಿಮೆ ತರಲು ನಮಗೆ ಸಹಾಯ ಮಾಡುವರು. ಒಂದು ಕುಟುಂಬದ ರಕ್ತ ಸಂಬಂಧಿಗಳು ಒಟ್ಟಾಗಿ ಇರುವಾಗ ಶತ್ರುವು ಆ ಕುಟುಂಬದ ಒಳಗೆ ಪ್ರವೇಶಿಸಲು ಸಾಧ್ಯವಿಲ್ಲ. ದುಃಖಕರವಾದ ಕಾರ್ಯವೇನೆಂದರೆ, ಕೆಲವು ಕುಟುಂಬಗಳಲ್ಲಿ ಮಕ್ಕಳ ಮಧ್ಯದಲ್ಲಿ ತಮ್ಮ ಆಸ್ತಿಯನ್ನು ವಿಭಾಗ ಮಾಡುವ ಸಂದರ್ಭ ಬಂದಾಗ ಸಹೋದರ ಬಾಂಧವ್ಯ ಮುರಿದು ಹೋಗುತ್ತದೆ. ಇನ್ನು ಕೆಲವು ಕುಟುಂಬಗಳಲ್ಲಿ ಅಪಾರ್ಥಗಳು, ಕೆಲವೊಮ್ಮೆ ಜೀವನ ಸಂಗಾತಿಯ ಒತ್ತಡಗಳು, ಸಂಬಂಧಿಕರಲ್ಲಿ ಬಿರುಕು ಮೂಡುವುದು. ಆದರೆ ದೇವರ ಮಕ್ಕಳಾದ ನಾವು ಇಂಥ ಯಾವ ಸಂದರ್ಭಗಳಲ್ಲಿಯೂ ನಮ್ಮಲ್ಲಿರುವ ಪ್ರೀತಿಯು ನಾಶ ಮಾಡದಂತೆ ಜಾಗ್ರತೆ ವಹಿಸಬೇಕು. ಪ್ರೀತಿಯನ್ನು ಮತ್ತು ಬಾಂಧವ್ಯವನ್ನು ಕಾಪಾಡಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ. ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತದೆ: ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಅವನಲ್ಲಿ ವಿಘ್ನಕರವಾದುದು ಏನೂ ಇಲ್ಲ. 1 ಯೋಹಾನ 2ನೇ ಅಧ್ಯಾಯ 10ರಿಂದ 12 ವಚನಗಳು. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವುಳ್ಳದ್ದು. ಕೀರ್ತನೆ 133 1ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 9ನೇ ಅಧ್ಯಾಯ ಮತ್ತು 10ನೇ ಅಧ್ಯಾಯ. ಸಂಜೆ ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ
19-33 ವಚನಗಳು. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಯಲಿ.